ಮೂಲಭೂತ ಸೌಕರ್ಯಗಳಿಲ್ಲದೆ ಬಳಲುತ್ತಿರುವ ಬಳವಾಡ ಗ್ರಾಮ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಶಿರಹಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಒಳಪಡುವ ಬಳವಾಡ ಗ್ರಾಮವು ಮೂಲಭೂತ ಸೌಕರ್ಯಗಳಿಲ್ಲದೆ ಜನರು ಪರದಾಡುವ ಸ್ಥಿತಿ ಉಂಟಾಗಿದೆ. ಊರಿನ ಸಮಸ್ಯೆಗಳಾದ ಲೈಟ್, ಚರಂಡಿ, ಕುಡಿಯುವ ನೀರು ಮತ್ತು ವಿದ್ಯುತ್ ದೀಪ ಇನ್ನು ಪ್ರಮುಖ ಸಮಸ್ಯೆಗಳಿದ್ದು, ಇಷ್ಟೆಲ್ಲ ಸಮಸ್ಯೆಗಳು ಇದ್ರೂ ಸಹ ಪಿಡಿಒ ಸಾಹೇಬರು ಮಾತ್ರ ಇತ್ತ ಕಡೆ ಗಮನ ಹರಿಸುತ್ತಾ ಇಲ್ಲ. ಸರ್ಕಾರದ ಯೋಜನೆಗಳು ಕಾಗದದ ಮೇಲೆ ಮಾತ್ರ ಅನ್ವಯಿಸುತ್ತದೆ, ಈ ಗ್ರಾಮಕ್ಕೆ ಅದು ಅನ್ವಯಿಸುವುದಿಲ್ಲ ಎಂಬುದು ಎದ್ದು ಕಾಣುತ್ತದೆ. ಈ ಸಮಸ್ಯೆ ಬಗ್ಗೆ ಗ್ರಾಮದ ವಾರ್ಡ್ ಸದಸ್ಯರನ್ನ ಕೇಳಿದಾಗ ಈ ಸಮಸ್ಯೆಗಳ ಬಗ್ಗೆ ಅಧ್ಯಕ್ಷ ಮತ್ತು ಪಿಡಿಒ ಅವರಿಗೆ ಹಲವು ಬಾರಿ ಕೇಳಿಕೊಂಡರೂ ಸಹ ನನ್ನ ಮಾತಿಗೆ ಯಾವುದೇ ರೀತಿ ಸ್ಪಂದಿಸುತ್ತಿಲ್ಲ. ಸದಸ್ಯನಾದ ನನ್ನ ಪರಿಸ್ಥಿತಿ ಹೀಗಾದ್ರೆ ಇನ್ನು ಜನಸಾಮಾನ್ಯರ ಪರಿಸ್ಥಿತಿ ಹೇಗೆ ಎನ್ನುವ ಚಿಂತೆ ನಮ್ಮಲ್ಲಿ ಕಾಡುತ್ತಿದೆ. ಗ್ರಾಮ ಪಂಚಾಯಿತಿ ಸದಸ್ಯ ಮಹದೇವ್ ಮಾದರ್ ಹೇಳಿದರು. ನಮ್ಮೂರಲ್ಲಿ ಸಮಸ್ಯೆಗಳು ಬಹಳ ಇವೆ. ನಮ್ಮ ಗ್ರಾಮದಲ್ಲಿ ಫಿಲ್ಟರ್ ಹೌಸ್ ಬಂದು ಬಿದ್ದು 1 ವರ್ಷವಾಯಿತು. ಈಗ ನಾವು 3-4 ಕಿಲೋಮೀಟರ್ ಪ್ರಯಾಣಿಸಿ ನೀರು ತರುವ ಪರಿಸ್ಥಿತಿ ಉಂಟಾಗಿದೆ. ಶೀಘ್ರವಾಗಿ ನಮ್ಮೂರಲ್ಲಿರುವ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು ಗ್ರಾಮದ ಸಿದ್ದರಾಮ ಸವದಿ ಕೇಳಿಕೊಂಡರು. ಮಾನಿ ದಕ್ಕನ ಜಾತ್ರೆ ಹಚ್ಚಿರಲಿಲ್ಲ. ಮುಂದಂತೂ ಫುಲ್ ಆಗ್ತಿರ್ತಾರೆ. ಬರ್ರಿ ಬರ್ರಿ ಗಟ್ರ ಮಾಡಿಲ್ಲ ಬಳವಾಡ ಗ್ರಾಮದಾಗ ಸರ ಈಗೆಲ್ಲ ಭಾಳ ಸಮಸ್ಯೆ ಅದಾವೆ ರೀ. ಗಟ್ರ ಆಗಲಿ ಅಥವಾ ದಾರಿ ದೀಪ ಆಗಲಿ, ಸ್ಕೂಲ್ ಒಳಗೆ ಅಡುಗೆ ರೂಮ್ ಆಗಲಿ, ಆಮೇಲೆ ಗಟ್ರನಕ ಫುಲ್ ತುಂಬ್ಯಾವ್ರಿ ಸರ್. ಯಾಕಂದ್ರೆ SC ಓಣ್ಯಾಗನಕ ಸಾಕಷ್ಟು ಗಲೀಜು ಆಗಿಬಿಟ್ಟೈತಿ. ಒಂದು 100 ಬಾರಿನೂ ಹೇಳಿರ್ಬೋದು ರೀ ಅವ್ರಿಗೆ, PDOಗ ಅಧ್ಯಕ್ಷಿಗೆ. ಅದು ಒಂದು ಸ್ವಲ್ಪ ಗರ್ಸ್ ತಂದು ಹಾಕಿ ಮಳೆಗಾಲದಾಗ್ರೆ ಸ್ವಲ್ಪ ಸೊಳ್ಳೆ ಅದು ಆಗ್ತಾರೆ ರೀ, ಡೆಂಗ್ಯೂ ಅವು ಇವು ಇದು ರೋಗ ಬರಬಾರ್ದು ಅಂತ ಹೇಳ್ರಿ ಒಂದು 100 ಸಲ ಹೇಳಿನ್ರಿ. DDT ಕೊಟ್ಟಿಲ್ಲ. ಮತ್ತು ದಾರಿ ದೀಪಗಳನ್ನ ಹಾಕುವ ರೀ ಸರಿಯಾಗಿ ಬಂದ, ಫಿಲ್ಟ್ರುಗಳು 2 ಬಂದ್ ಅದಾವೆ ಸರ. ನಾ ಭಾಳ ಸಲ ಹೇಳೀನಿ ರೀ, ಅಧ್ಯಕ್ಷಗೂ ಹೇಳೀನಿ ರೀ, ಮುತ್ತುರಾಜ್ ಗೌರವ್ ಸರ್ ಅಭಿವೃದ್ಧಿ ಅಧಿಕಾರಿ ಅವ್ರಿಗೆ ಹೇಳೀನಿ ರೀ. ನಮ್ಗೆ ಯಾವುದೇ ರೀತಿ ಕಿಮ್ಮತ್ತು ಕೊಡುವ ರೀ. ಊರಾಗ್ರೆ ಜನರ ಮೆಂಬರ್ ಅದಿ ಮಾಡಂತ ಜನರು ನನ್ನ ದಿನಾಲೂ ಬೈತಾರೆ ರೀ. ಆದರೆ ಅವ್ರಿಗೆ ಹೋಗಿ ನಾವು ಹೇಳಿದ್ರೂ ಅವ್ರು ಯಾವುದೇ ರೀತಿ ಕ್ರಮಣ ತಗೋರಿ ಕೆಲಸದ ಗೊತ್ತಲ್ಲ. ಅದಕ್ಕೆ ಈ ಥರ ಪ್ರಾಬ್ಲಮ್ ಆಗೈತೆ ಸರ್. ಅವರು PDO ಮತ್ತು ಅಧ್ಯಕ್ಷ ಇವರು ಯಾವುದೇ ಕಾರಣಕ್ಕೆ ಲೈಕ್ ಅಲ್ಲ ಅಂತೇಳಿ ನಾನು ಹೇಳ್ಬಿಡ್ತೇನೆ ರೀ. ನಿಮ್ಮ ಹೆಸರು? ಮಹಾದೇವ್ ಶಸಪ್ಪ ಮಾದರಿ, ಗ್ರಾಮ ಪಂಚಾಯತ್ ಸದಸ್ಯರು, ಬಳವಾಡ. ವರದಿ ಅಜಿತಾ ಕಾಂಬ್ಳೆ, 24 ಕನ್ನಡ ನ್ಯೂಸ್, ಬೆಳಗಾವಿ.